ಇತಿಹಾಸದಲ್ಲಿ ವಿಲ್ಲನ್ಗೂ ಒಂದು ಸಕ್ಸಸ್ ಸ್ಟೋರಿ ಇರುತ್ತೆ. ನಾವು ನೋಡೋ ವಿಲ್ಲನ್ಗಳೆಲ್ಲ ಅವರವರ ಕಥೆಯಲ್ಲಿ ಅವರವರ ಹೀರೋ. ಕೌರವರ ನಾಯಕನ ಕಡೆ ಇದ್ದಿದ್ದು ಬರೀ ಒಂದು ಸೈನ್ಯ ಅಲ್ಲ, ಒಂದು ಶಕ್ತಿ. ದಿಸ್ ನೇಮ್ ವಾಸಂಟ್ ಇಂಟ್ರೊಡ್ಯೂಸ್ಡ್ ಟು ಬಿ ಫಿಕ್ಸ್ಡ್ ಇನ್ ಒನ್ ಕಾರ್ನರ್. ಅಧ್ಯಾಯ 1 ಅರ್ಜುನದ ವಿಷದ ಯೋಗದ ಶ್ಲೋಕ 8. ಭವಾನ್ ಭೀಷ್ಮಶ್ಚ ಕರ್ಣಸ್ಯ ಕೃಪಸ್ಯ ಸವಿತಿಂಜಯಃ ಅಶ್ವತ್ಥಾಮ ವಿಕರ್ಣಸ್ಯ ಸಮದಸ್ತಿ ತಥೈವ ಚ. ದಿಸ್ ಇಸ್ ನಾಟ್ ಜಸ್ಟ್ ಅ ಶ್ಲೋಕ, ಇಟ್ಸ್ ಅ ವಾರ್ ಡಿಕ್ಲರೇಷನ್. ಈ ಶ್ಲೋಕದ ಶಬ್ದಾರ್ಥ ಭವಾನ್ ತಾವು ದ್ರೋಣಾಚಾರ್ಯರನ್ನ ಸೂಚಿಸ್ತಿದ್ದಾರೆ. ಭೀಷ್ಮಶ್ಚ ಭೀಷ್ಮ ಪಿತಾಮಹ, ಕರ್ಣಶ್ಚ ಕರ್ಣನು, ಕೃಪಶ್ಚಾಯರು, ಸವಿತಿಂಜಯ ಯುದ್ಧದಲ್ಲಿ ಸದಾ ಜಯಶಾಲಿಯರು, ಅಶ್ವತ್ಥಾಮ ದ್ರೋಣಾಚಾರ್ಯರ ಅಶ್ವತ್ಥಾಮ, ವಿಕರ್ಣಸ್ಯ ದುರ್ಯೋಧನನ ತಮ್ಮ, ಸೌಮಧ್ಯಸ್ಥಿತ ಸೋಮುದತ್ತನ ಪುತ್ರ ಭೂರಿಶಂಕರನು ಕೂಡ. ದುರ್ಯೋಧನ ಗುರು ದ್ರೋಣಾಚಾರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಿದ್ದಾನೆ, ಗುರುಗಳೇ ಅಲ್ಲಿರೋದು ಕೇವಲ ಸೈನ್ಯ ಇರ್ಬೋದು, ಆದರೆ ಇಲ್ಲಿರೋದು ಸಾರ್ವಭೌಮರು. ನಮ್ಮ ಸೈನ್ಯದಲ್ಲಿ ತಾವು ದ್ರೋಣಾಚಾರ್ಯರು ಶಕ್ತಿಗಳಿಗೆ ಉಸಿರು ಕೊಟ್ಟ ಮಾಲೀಕರು, ಭೀಷ್ಮರು ಸಾವಿಗೆ ಷರತ್ತು ಹಾಕಿದ ಪಂಡಿತರು, ಕರ್ಣ ವಿಧಿಯ ಬರಹವನ್ನೇ ಮೆಟ್ಟಿ ನಿಂತ ಅಜಯ ಸೂರ್ಯಪುತ್ರ. ದುರ್ಯೋಧನ ಹೇಳ್ತಿದ್ದಾನೆ, ಇವ್ರ ಕಾಲಿಟ್ಟಿರೋ ಪ್ರತಿ ಮೈದಾನದಲ್ಲೂ ಬರೆದಿರೋದು ಗೆಲುವಿನ ರಕ್ತ ಚರಿತ್ರೆ ಮಾತ್ರ. ಅಸಲಿ ಆಟ ಏನು ಅಂದರೆ ಇಲ್ಲಿ ದುರ್ಯೋಧನ ಬೇಸಿಕಲಿ ಅವನ ಹೆಸರುಗಳನ್ನ ಹೇಳ್ತಿಲ್ಲ, ಎದುರಾಳಿ ಟೀಮ್ಗೆ ಒಂಥರ ವಾರ್ನಿಂಗ್ ಕೊಡೋ ಥರ ಹೇಳ್ತಿದ್ದಾನೆ. ಇವರೆಲ್ಲ ಮಹಾವೀರರ ಆರ್ಭಟ, ಭೀಷ್ಮ ಕರ್ಣ ದ್ರೋಣ ಇವರೆಲ್ಲ ಸದಾ ಗೆಲ್ಲೋ ಸಿಂಹಗಳು, ಇವರು ನಿಂತಿರೋ ಕಡೆ ಸೋಲ್ಗೆ ಜಾಗನೇ ಇಲ್ಲ ಅಂತ ದ್ರೋಣಾಚಾರ್ಯರಿಗೆ ಹೇಳ್ತಿದ್ದಾನೆ. ಸೊ ಕ್ಲಾರಿಟಿ ಕೊಡ್ತೀನಿ ನೋಡಿ, ಈ ಶ್ಲೋಕದಿಂದ ನಾವೇನು ಕಲ್ತ್ಕೋಬೇಕು ಅಂತ ಅಂದರೆ, ಪವರ್ ಬಿಲ್ಡ್ ಮಾಡೋಕೆ ಸ್ಟ್ರೆಂತ್ ಬೇಕು, ಎಂಪೈರ್ ಬಿಲ್ಡ್ ಮಾಡೋಕೆ people ಬೇಕು. No matter how strong you are, your success depends on who you stands with you in your life. It might be a work or a business. Your circle defines your power. Strong alone is good. Strong together is unstoppable. The name itself sounds the universe.